ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟವೊಂದು ಶುರುವಾಗಿದೆ. ಈ ಹೋರಾಟಕ್ಕೆ ಹಿಂದೂ ಮುಸ್ಲಿಂ ಕ್ರೈಸ್ತರಿಂದಲೂ ಬೆಂಬಲ, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ನಿಂದಲೂ ಈ ಹೋರಾಟಕ್ಕೆ ಬೆಂಬಲ. ದಕ್ಷಿಣ ಕನ್ನಡದಲ್ಲಿ ಜೆಡಿಎಸ್ ಇಲ್ಲ, ಜೆಡಿಎಸ್ ಅನ್ನು ಎಲ್ಲಾದರೂ ಹುಡುಕಬೇಕಷ್ಟೇ. ದಕ್ಷಿಣ ಕನ್ನಡದಲ್ಲಿ ಜೆಡಿಎಸ್ ಇದೆ ಅಂತ ಹೇಳೋರು ದಕ್ಷಿಣ ಕನ್ನಡದಲ್ಲಿ ಜೆಡಿಎಸ್ ಅನ್ನು ದುರ್ಬಿನ್ ಹಾಕಿ ಹುಡುಕಬೇಕಷ್ಟೇ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ನಿಂದಲೂ ಉಗ್ರ ಹೋರಾಟಕ್ಕೆ ಬೆಂಬಲವಂತೆ. ಜಾತಿ ಭೇದವಿಲ್ಲ, ಪಕ್ಷ ಭೇದವಿಲ್ಲದೆ ವಿನೂತನ ಹೋರಾಟ. ದಕ್ಷಿಣ ಕನ್ನಡ ಜಿಲ್ಲೆಯೇ ಈ ಹೋರಾಟದಲ್ಲಿ ಭಾಗಿ. ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಬದಲಾಯಿಸಲು ಈ ಹೋರಾಟ. ದಕ್ಷಿಣ ಕನ್ನಡ ಬೇಡ, ಮಂಗಳೂರು ಜಿಲ್ಲೆ ಎಂದು ಕರೆಯಲು ಆಗ್ರಹ. ಹೆಸರಿನ ವಿಚಾರದಲ್ಲಿ ಒಗ್ಗೂಡಿದ ಎಲ್ಲಾ ಧರ್ಮೀಯರು. ತುಳುನಾಡ ಸಂಸ್ಕೃತಿಯನ್ನು ಉಳಿಸಲು ಆಂದೋಲನ. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಎಂದು ಬದಲಾಯಿಸಿದ್ದಾಯಿತು. ಬೆಂಗಳೂರು ಗ್ರಾಮಾಂತರವನ್ನು ಬೆಂಗಳೂರು ಉತ್ತರ ಎಂದು ಬದಲಾಯಿಸಿದ್ದಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾವಹಾರಿಕ ನಗರ ಮಂಗಳೂರು. ನಮ್ಮ ಕುಡ್ಲಾವನ್ನು ಮಂಗಳೂರು ಜಿಲ್ಲೆ ಎಂದು ಕರೆಯಲು ಆಗ್ರಹ. ಬ್ರಿಟಿಷರು ಈ ಹಿಂದೆ ಸೌತ್ ಕೆನರಾ ಕಾಲಕ್ರಮೇಣ ದಕ್ಷಿಣ ಕನ್ನಡ ಜಿಲ್ಲೆ ಆಯಿತು. ಬ್ರಿಟಿಷರ ದಾಸ್ಯದ ಹೆಸರು ಬೇಡ, ಮಂಗಳೂರೇ ಇರಲಿ. ಮಂಗಳಾಂಬಿಕೆ ನೆಲೆ ನಿಂತ ಹೆಸರನ್ನೇ ಇಡಲೆಂದು ಆಗ್ರಹ. ಎಲ್ಲ ಪಕ್ಷ ಧರ್ಮೀಯರನ್ನು ಒಂದುಗೂಡಿಸಿದೆ ಈ ಆಂದೋಲನ. ಹೆಸರು ಬದಲಾವಣೆಯಿಂದ ಎಲ್ಲವೂ ಸುಧಾರಿಸುತ್ತೆ ಎನ್ನುವುದಾದರೆ, ಇದು ಯಾಕೋ ಕಾಂಗ್ರೆಸ್ ಸರ್ಕಾರದ ಈ ತೀರ್ಮಾನಗಳೆಲ್ಲವೂ ಇದೆಯಲ್ಲ, ಇದನ್ನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಏನು ಹೆಜ್ಜೆಗಳಿದ್ದು ಸೇಮ್ ಅವ್ರು ಏನು ಮಾಡ್ತಾ ಇದ್ರು ಅದನ್ನೇ ಇವರು ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನು ಏನಿಲ್ಲ. ಹೆಸರು ಬದಲಾವಣೆ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಭಾಗ್ಯನಗರ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅದು ಮಂಗಳೂರು ಆಗಬೇಕು ಅಂತೇಳಿ ಕುಡ್ಲಾಗ್ಬೋದಲ್ವಾ? ಹೆಸರು ಬದಲಾವಣೆ ಹೋರಾಟ. ಮಾತಾಡಂಗಿಲ್ಲ, ಬಿಡಂಗಿಲ್ಲ. ಮಾತಾಡಿದವರಿಗೆ ಬೇಜಾರಾಗುತ್ತೆ. ಸೊ ಎಲ್ಲರೂ, ಈಗ ಹರೀಶ್ ಪೂಂಜಾ ಅವರು ಕೂಡ ಸ್ಟೇಟ್ಮೆಂಟನ್ನು, BJPಯ ಶಾಸಕರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಟ್ ಇದರಿಂದ ಲಾಭ ಏನು ಎನ್ನುವಂಥದ್ದು ಯಾರಿಗೂ ಹೇಳಬೇಕು. ಯಾರಾದರೂ ತುಳುನಾಡ ಸಂಸ್ಕೃತಿಯನ್ನು ಉಳಿಸುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬದಲಾವಣೆಯಿಂದ ಸಾಧ್ಯ ಎನ್ನುವುದಾದರೆ ಒಳ್ಳೆಯದೇ. ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸುತ್ತೆ. ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡ ಸೇರ್ಕೊಂಡು ಇದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುತ್ತೆ, ಕೋಮು ಸಂಘರ್ಷ ಆಗಲ್ಲ ಹೆಸರು ಬದಲಾವಣೆಯ ಕಾರಣದಿಂದ ಅಂದರೆ ಅದು ಕೂಡ ಒಳ್ಳೆಯದೇ. ಈಗ ಮಂಗಳೂರಿಗೆ ಮಂಗಳೂರು ಅಂತಲೇ ಹೇಳುವಂಥದ್ದು, ಈಗ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತಲೇ ಹೇಳುವಂಥದ್ದು, ಉಜಿರೆಗೆ ಉಜಿರೆ ಅಂತಲೇ ಹೇಳುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.